ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬ್ಯಾಂಗ್ಳೂರ್ ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಸುದ್ದಿಯರಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಶರದ್ ಪವಾರ್ ಮಹಾರಾಷ್ಟ್ರ ರಾಜಕೀಯದ ಮಹಾ ಚಾಣಕ್ಯ. ಕರ್ನಾಟಕದಲ್ಲಿ ಹೇಗೆ ದೇವೇಗೌಡರು ಇದ್ದಾರೋ ಅವರನ್ನ ಮೀರಿಸುವಷ್ಟು ರಾಜಕೀಯದ ಚತುರ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್. ಈ 24x7 ರಾಜಕಾರಣಿಗಳ ತಲೆಯಲ್ಲಿ ಯಾವಾಗ ಏನು ಓಡ್ತಿದೆ ಅನ್ನೋದನ್ನ ಊಹಿಸೋದಿಕ್ಕೆ ಯಾರಿಂದ ಕೂಡ ಸಾಧ್ಯನೇ ಇಲ್ಲ. ಪವಾರ್ ಪೊಲಿಟಿಕಲ್ ಗೇಮ್ ಪ್ಲಾನ್ಗಳೇ ಹಾಗಿರುವಂಥದ್ದು. ಯಾರಿಗೆ ಯಾವಾಗ ಬೇಕಿದ್ರು ಕೂಡ ಚೆಕ್ ಮೇಟ್ ಇಡಬಹುದು. ಆಟದ ದಿಕ್ಕನ್ನೇ ಬದಲಾಯಿಸಿಬಿಡಬಹುದು. ರಾತ್ರಿ ಬೆಳಗಾಗುವಷ್ಟರಲ್ಲಿ ನಿರ್ಧಾರವನ್ನೇ ಬದಲಾಯಿಸಿ ಹೊಸ ಹೆಜ್ಜೆ ಇಡಬಹುದು. ಇಂಥ ಶರದ್ ಪವಾರ್ ಸುತ್ತ ಈಗ ಮತ್ತೊಮ್ಮೆ ಅನುಮಾನದ ಹುತ್ತ ಎದ್ದು ನಿಂತಿದೆ. ಸದ್ಯ ಮೋದಿ ವಿರೋಧಿಗಳ ಮಹಾಮೈತ್ರಿ ಪಡೆಯಲ್ಲಿ ಗುರುತಿಸಿಕೊಂಡಿರುವ ಪವಾರ್ ನಿಧಾನಕ್ಕೆ ಪ್ಲೇಟ್ ಬದಲಿಸ್ತಾ ಇದ್ದಾರಾ ಅನ್ನುವ ಡೌಟ್ ಶುರುವಾಗಿದೆ. ರಾಷ್ಟ್ರ ರಾಜಕೀಯದಲ್ಲೂ ಈ ಬಗ್ಗೆ ಗುಸುಗುಸು ಚರ್ಚೆ ನಡೀತಾ ಇದೆ. ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂಡ ಪವಾರ್ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅಷ್ಟಕ್ಕೂ ಶರದ್ ಪವಾರ್ ಅವರನ್ನ ಎಲ್ಲರೂ ಅನುಮಾನದ ಕಣ್ಣಿನಿಂದ ನೋಡುವಂತಾಗಿರೋದು ಯಾಕೆ? ಶೀಘ್ರವೇ ರಾಷ್ಟ್ರ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗತ್ತಾ? ಇವೆಲ್ಲದರ ಬಗ್ಗೆಯೂ ಕೂಡ ಈ ಎಪಿಸೋಡ್ನಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಸ್ನೇಹಿತರೆ, ಮಹಾರಾಷ್ಟ್ರದ ಪುಣೆಯಲ್ಲಿ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶರದ್ ಪವಾರ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲೋಕಮಾನ್ಯ ತಿಲಕ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಇದೇ ವೇಳೆ ವೇದಿಕೆಯಲ್ಲಿ ಶರದ್ ಪವಾರ್ ಮತ್ತು ಮೋದಿ ಪರಸ್ಪರ ಭೇಟಿಯಾಗ್ತಾರೆ. ಪವಾರ್ ಬಳಿಯಲ್ಲಿ ಕುಶಲೋಪರಿಯನ್ನ ವಿಚಾರಿಸ್ತಾರೆ ಪ್ರಧಾನಿ ಮೋದಿ. ಅತ್ತ ಶರದ್ ಪವಾರ್ ಕೂಡ ನಗ್ನಗ್ತಾನೆ ಮೋದಿ ಅವರ ಜೊತೆಗೆ ಆತ್ಮೀಯವಾಗಿ ಮಾತನಾಡ್ತಾರೆ. ಪ್ರಧಾನಿಯವರ ಭುಜ ತಟ್ಟಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಶರದ್ ಪವಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಈಗ ರಾಷ್ಟ್ರ ರಾಜಕೀಯದ ಹಾಟ್ ಟಾಪಿಕ್ಗಳಲ್ಲಿ ಒಂದಾಗಿದೆ. ಅದರಲ್ಲೂ ಪವಾರ್ ನಡೆಯಿಂದಾಗಿ ಕಾಂಗ್ರೆಸ್ ಸೇರಿದಂತೆ ಮಹಾಮೈತ್ರಿ ನಾಯಕರ ಹೊಟ್ಟೆಯಲ್ಲಿ ಕಿಚ್ಚು ಹೊತ್ತಿಕೊಂಡಿರೋದಂತೂ ಸುಳ್ಳಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸೇರಿ ಮಹಾಮೈತ್ರಿಯ ಕೆಲ ಪಕ್ಷಗಳು ಮೋದಿ ಭಾಗಿಯಾಗ್ತಿರುವ ಕಾರ್ಯಕ್ರಮವನ್ನ ಬಹಿಷ್ಕರಿಸುವಂತೆ ಶರದ್ ಪವಾರ್ ಅವರ ಮೇಲೆ ಒತ್ತಡವನ್ನ ಹೇರಿದ್ವು. ಆದರೆ ಮಿತ್ರ ಪಕ್ಷಗಳ ಮಾತಿಗೆ ಸೊಪ್ಪು ಹಾಕದ ಪವಾರ್ ಆನೆ ನಡೆದಿದ್ದೇ ದಾರಿ ಎಂಬ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಶರದ್ ಪವಾರ್ಗೆ ಅಸಮಾಧಾನ. ಒಂದೆಡೆ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರು ಮೋದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗದಂತೆ ಒತ್ತಡವನ್ನ ಹೇರಿರುವಂಥದ್ದು ಶರದ್ ಪವಾರ್ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಕಾಂಗ್ರೆಸ್ ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದೆ ಅಂತ ಪವಾರ್ ತಮ್ಮ ಆಪ್ತರ ಬಳಿಯಲ್ಲಿ ಅಸಹನೆಯನ್ನ ವ್ಯಕ್ತಪಡಿಸಿದ್ದಾರಂತೆ. ಅಷ್ಟೇ ಅಲ್ಲದೆ ಇದೊಂದು ಖಾಸಗಿ ಕಾರ್ಯಕ್ರಮವಾಗಿದ್ದು ಲೋಕಮಾನ್ಯ ತಿಲಕರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಪವಾರ್ ಪ್ರಧಾನಿಯವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಅಂತ ಎನ್ಸಿಪಿಯ ಕೆಲ ನಾಯಕರು ಸಮರ್ಥನೆಯನ್ನ ನೀಡಿದ್ದಾರೆ. ಲೋಕಮಾನ್ಯ ತಿಲಕರ ಬಗ್ಗೆ ಮಹಾರಾಷ್ಟ್ರದಲ್ಲಿ ವಿಶೇಷವಾದಂತಹ ಗೌರವ ಇದೆ. ಅವರ ಹೆಸರಿನಲ್ಲಿ ನೀಡುವಂತಹ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಗೈರು ಹಾಜರಾದರೆ ಅದು ಮಹಾರಾಷ್ಟ್ರದ ಅಸ್ಮಿತೆಯ ವಿಚಾರದಲ್ಲಿ ಪವಾರ್ಗೂ ದೊಡ್ಡ ಹೊಡೆತ ನೀಡುವ ಸಾಧ್ಯತೆ ಇದ್ದೇ ಇತ್ತು. ಹಾಗಿದ್ರೂ ರಾಜಕೀಯವಾಗಿ ನಾಯಕರ ಇಂಥ ಸಣ್ಣ ಪುಟ್ಟ ನಡೆ ಕೂಡ ಸಾಕಷ್ಟು ಸಂದೇಶಗಳನ್ನ ರವಾನೆ ಮಾಡಿಬಿಡುತ್ತೆ. ರಾಜಕೀಯ ಎದುರಾಳಿಗಳು ಅನ್ನಿಸ್ಕೊಂಡಂಥವರು ಈ ರೀತಿ ಎದುರು ಬದಲಾದಾಗ ಅದು ನಾನಾ ಸ್ವರೂಪಗಳನ್ನ ಪಡ್ಕೊಳ್ಳುತ್ತೆ. ಈ ರೀತಿಯ ನಡೆಗಳ ಮೂಲಕವೂ ರಾಜಕಾರಣಿಗಳು ಪರಸ್ಪರ ತಮ್ಮ ರಾಜಕೀಯ ನಡೆ ಬದಲಿಸುವ ಸುಳಿವನ್ನ ಕೊಟ್ಟು ಬಿಡ್ತಾರೆ. ಅದರಲ್ಲೂ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವಾಗ ಮುಂಬೈನಲ್ಲಿ ಮಹಾಮೈತ್ರಿಯ 3ನೇ ಸಭೆಗೆ ಮುಹೂರ್ತ ಫಿಕ್ಸ್ ಆಗಿರುವಾಗ ಘಟಬಂಧನ್ನ ಪ್ರಮುಖ ನಾಯಕರಲ್ಲೊಬ್ಬರಾಗಿರುವ ಪವಾರ್
ಪ್ರಧಾನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ನಾನಾ ಆಯಾಮಗಳನ್ನು ಪಡೆದುಕೊಳ್ಳುವಂಥದ್ದು ಸಹಜವೇ. ಯಾಕಂದ್ರೆ ಇತ್ತೀಚೆಗಷ್ಟೇ ಎನ್ಸಿಪಿಯಿಂದ ತಮ್ಮದೇ ಬಣ ಕಟ್ಟಿಕೊಂಡು ಬಿಜೆಪಿ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರವನ್ನು ಸೇರಿಕೊಂಡಿರುವ ಪವಾರ್ ರಕ್ತ ಸಂಬಂಧಿ ಅಜಿತ್ ಕೂಡ ಈ ಹಿಂದೆ ಇಂಥದ್ದೇ ಹಲವು ಹಿಂಟ್ಗಳನ್ನು ಕೊಟ್ಬಿಟ್ಟಿದ್ರು. ಬಿಜೆಪಿ ನಾಯಕರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವುದು, ಶಿಂದೆ ಫಡ್ನವೀಸ್ ಭಾಗಿಯಾಗಿದ್ದ ಖಾಸಗಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವಂಥದ್ದು, ಹೀಗೆ ಅಜಿತ್ ಪವಾರ್ ಹಲವು ಸಮಯದಿಂದ ಪ್ಲೇಟ್ ಬದಲಿಸ್ತಾ ಇರುವುದರ ಬಗ್ಗೆ ಸುಳಿವು ಕೊಡ್ತಾನೆ ಬಂದಿದ್ರು. ಇದರ ಜೊತೆಗೆ ಒಂದು ಬಾರಿ ಮಹಾಮೈತ್ರಿಕೂಟದ ಸಭೆಯಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಅದಾಗಿ ಒಂದೇ ಒಂದು ವಾರದಲ್ಲಿ ಎನ್ಸಿಪಿಯಿಂದ ದಂಡು ಸಮೇತ ಶಿಂದೆ ಸರ್ಕಾರವನ್ನ ಸೇರ್ಕೊಂಡ್ರು. ಪವಾರ್ರನ್ನ ಎನ್ಡಿಎಯತ್ತ ಸೆಳೆಯುತ್ತಿದ್ದಾರ ಅಜಿತ್. ಇವೆಲ್ಲದರ ಮಧ್ಯೆ ಈಗಾಗಲೇ ಬಿಜೆಪಿ ಜೊತೆ ಕೈ ಜೋಡಿಸಿ ಮಹಾರಾಷ್ಟ್ರದ ಡಿಸಿಎಂ ಆಗಿರುವಂತಹ ಅಜಿತ್ ಪವಾರ್ ಈಗ ಶರದ್ ಪವಾರ್ ಅವರನ್ನ ಕೂಡ ಎನ್ಡಿಎ ಕಡೆಗೆ ಸೆಳೆಯೋದಿಕ್ಕೆ ಯತ್ನಿಸ್ತಾ ಇರೋದರ ಬಗ್ಗೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಚರ್ಚೆ ನಡೀತಾ ಇದೆ. ಡಿಸಿಎಂ ಆದ ಬಳಿಕ ಅಜಿತ್ ಪವಾರ್ ಒಟ್ಟು 2 ಬಾರಿ ಶರದ್ ಪವಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಎನ್ಸಿಪಿಯನ್ನ ಒಗ್ಗಟ್ಟಾಗಿರಿಸುವಂತೆಯೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಒಂದು ಅಂಶವನ್ನು ನಾವು ತಿಳಿದುಕೊಳ್ಳಲೇಬೇಕು. ಶರದ್ ಪವಾರ್ ಚುನಾವಣಾ ರಣತಂತ್ರಗಾರಿಕೆ ಸೇರಿದಂತೆ ರಾಜಕೀಯದಲ್ಲಿ ಮಹಾ ಚತುರ ರಾಜಕಾರಣಿ. ಬಿಜೆಪಿ ವಿರುದ್ಧದ ಕಾಂಗ್ರೆಸ್, ಶಿವಸೇನೆ, ಎನ್ಸಿಪಿ ಮೈತ್ರಿಕೂಟ ರಚನೆಯ ಅದರ ಹಿಂದಿನ ಚಾಲಕ ಶಕ್ತಿಯಾಗಿದ್ದಂಥದ್ದು ಕೂಡ ಇದೇ ಶರದ್ ಪವಾರ್. ಇದರ ನಡುವೆ ಕೇಂದ್ರ ಸಚಿವ ಮತ್ತು ಮಹಾರಾಷ್ಟ್ರ ಮೂಲದ ನಾಯಕ ರಾಮದಾಸ್ ಅಠಾವಳೆ ಅಂತೂ ಶರದ್ ಪವಾರ್ ಅವರು ಎನ್ಡಿಎ ಸೇರಿಕೊಳ್ಬೇಕು, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಜೊತೆಗೆ ಕೈ ಜೋಡಿಸಲಿ ಅಂತ ಜುಲೈನಲ್ಲಿನೇ ಹೇಳಿಕೆಯನ್ನು ಕೊಟ್ಟಿದ್ರು. ಶಿವಸೇನೆಗೆ ಬೆಂಬಲ ನೀಡೋದ್ರಿಂದ ಎನ್ಸಿಪಿಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ, ಮಹಾರಾಷ್ಟ್ರದ ಅಭಿವೃದ್ಧಿಗಾಗಿ ಬಿಜೆಪಿಯನ್ನು ಬೆಂಬಲಿಸಲಿ, ಎನ್ಡಿಎ ಜೊತೆಗೆ ಸೇರುವ ಬಗ್ಗೆ ಪವಾರ್ ಗಂಭೀರವಾಗಿ ಚಿಂತನೆಯನ್ನು ನಡೆಸಬೇಕು ಅಂತ ರಾಮದಾಸ್ ಅಠಾವಳೆ ಅವರು ಹೇಳಿದರು. ಇಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಏಕನಾಥ್ ಶಿಂಧೆಯನ್ನು ಕೆಳಗಿಳಿಸಿ ಎನ್ಸಿಪಿಯ ಅಜಿತ್ ಪವಾರ್ ಅವರನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಗೋಚರಿಸ್ತಾ ಇವೆ. ತಮ್ಮನ್ನ ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ಕಾರಣಕ್ಕಾಗಿಯೇ ಪವಾರ್ ಭೇಟಿಯ ವೇಳೆ ಪಕ್ಷವನ್ನ ಒಗ್ಗಟ್ಟಾಗಿಸುವಂತೆಯೇ ಜೂನಿಯರ್ ಪವಾರ್ ಸೀನಿಯರ್ ಪವಾರ್ ಅವರಿಗೆ ಮನವಿ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಎನ್ಸಿಪಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತೆ ಅನ್ನೋದಾದ್ರೆ ಎನ್ಡಿಎಗೆ ಬೆಂಬಲ ನೀಡುವ ಬಗ್ಗೆ ಶರದ್ ಪವಾರ್ ಯೋಚನೆ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಇದುವರೆಗೂ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಕಾಂಗ್ರೆಸ್ ಜೊತೆ ಸೇರಿ ಅಧಿಕಾರ ನಡೆಸಿದಾಗಲೆಲ್ಲ ಕೇವಲ ಉಪಮುಖ್ಯಮಂತ್ರಿ ಹುದ್ದೆಗಷ್ಟೇನೆ ಎನ್ಸಿಪಿಯ ಅಧಿಕಾರ ಸೀಮಿತವಾಗಿತ್ತು. ಅಸಲಿಗೆ ಈ ಹಿಂದೆ 2019 ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಎನ್ಸಿಪಿ ಎನ್ಡಿಎ ಜೊತೆ ಸೇರಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇತ್ತ ಬಿಜೆಪಿ ಕೂಡ ಎನ್ಸಿಪಿ ಬೆಂಬಲ ಪಡೆಯುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನ ನಡೆಸಿತ್ತು. ಇದರ ಜೊತೆಗೆ ಶರದ್ ಪವಾರ್ ಪ್ರಧಾನಿ ಮೋದಿಯವರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಬೆಳೆಸಿಕೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಚಿತ್ರಣ ಹೇಗೆ ಬೇಕಿದ್ರೂ ಕೂಡ ಬದಲಾಗುವ ಸಾಧ್ಯತೆ ಇದ್ದೇ ಇದೆ. ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಎಂದಿದ್ದಂತೆ ಪವಾರ್. ಇಷ್ಟು ಸಾಲದಕ್ಕೆ ಅಜಿತ್ ಪವಾರ್ ಬಣದಲ್ಲಿ ಗುರುತಿಸಿಕೊಂಡಿರುವ ಎನ್ಸಿಪಿಯ ಹಿರಿಯ ನಾಯಕ ಮತ್ತು ಸಚಿವ ಛಗನ್ ಭುಜಬಲ್ ಜುಲೈ 2ರಂದು ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾರೆ ಅಂತ ಶರದ್ ಪವಾರ್ ಅವರು ನಮ್ಮ ಬಳಿ ಹೇಳ್ಕೊಂಡಿದ್ರು. ಎಲ್ಲ ಕಾರಣದಿಂದಾಗಿನೇ ನಾವು ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದೇವೆ ಅಂತ ಛಗನ್ ಭುಜಬಲ್ ಹೇಳಿಕೆಯನ್ನು ಕೊಟ್ಟಿದ್ರು. ಇಲ್ಲಿ ಒಂದು ವಿಚಾರವಂತೂ ಸ್ಪಷ್ಟವಿದೆ. ಅದೇನಂದ್ರೆ ಪ್ರಧಾನಿ ಮೋದಿ ಅವರು ಶರದ್ ಪವಾರ್ ಅವರ ಬಗ್ಗೆ ಬಹಳಷ್ಟು ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೇಗೆ ದೇವೇಗೌಡರು ಮತ್ತು ಮೋದಿ ನಡುವಿನ ಸಂಬಂಧ ಇದೆಯೋ ಅದೇ ರೀತಿಯಲ್ಲಿ ಭವಿಷ್ಯದಲ್ಲಿ ಮೋದಿ ಪವಾರ್ ಫ್ರೆಂಡ್ಶಿಪ್ ರಾಜಕೀಯ ಸ್ಥಿತಿಯನ್ನ ಯಾವ ರೀತಿ ಬೇಕಿದ್ರೂ ಕೂಡ ಬದಲಾಯಿಸಿಬಿಡಬಹುದು. ಅಲ್ಲದೆ ಬಿಜೆಪಿಗೂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈನಸ್ ಆಗಬಹುದಾದ ಸ್ಥಾನಗಳನ್ನು ಸರಿದೂಗಿಸಿ ಸಂಪೂರ್ಣ ಬಹುಮತದೊಂದಿಗೆ ಮತ್ತೆ ಲೋಕಸಭೆಯಲ್ಲಿ ಸೀಟ್ಗಳನ್ನು ಗಳಿಸಬೇಕು ಅಂತೇಳಿ ಆದರೆ ಮಹಾರಾಷ್ಟ್ರ ಅತ್ಯಂತ ಪ್ರಮುಖ ರಾಜ್ಯ ಮತ್ತು ಪ್ರಮುಖ ಟಾರ್ಗೆಟ್ ಆಗಿರುವ ರಾಜ್ಯ ಅನ್ನೋದರಲ್ಲಿ ಅನುಮಾನವೇ ಬೇಕಿಲ್ಲ. ಹೀಗಾಗಿಯೇ ಸ್ವಲ್ಪವೇ ಮೋದಿ ಪವಾರ್ ಹತ್ತಿರವಾಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಅಂತಿಮವಾಗಿ ರಾಜಕಾರಣಿಗಳಿಗೆ ಬೇಕಾಗಿರುವಂಥದ್ದು ಅಧಿಕಾರ ಅಷ್ಟೇ ಹೊರತು ಮತ್ತಿನ್ನೇನೂ ಅಲ್ಲ. ಹೀಗಾಗಿ ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಮಹಾರಾಷ್ಟ್ರ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಂದು ಕ್ಷಿಪ್ರ ಕ್ರಾಂತಿಯಾದರೂ ಯಾವುದೇ ಅಚ್ಚರಿ ಇಲ್ಲ. ನಮಸ್ಕಾರ.